ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಿಪಬ್ಲಿಕ್ ಕನ್ನಡ ಪ್ರತಿದಿನವೂ ಕೂಡ ನಮ್ಮ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಕಣ್ತೆರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದೊಂದು ವಿಚಾರವಾಗಿ ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ, ಸರ್ಕಾರವನ್ನು ನಾವು ಎಚ್ಚರಿಸ್ತಾ ಇದ್ದೀವಿ, ಆ ಮೂಲಕ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಇರುವಂಥ ಅಣೆಕಟ್ಟೆಗಳು, ಜಲಾಶಯಗಳು ಸುರಕ್ಷಿತವಾಗಿ ಇದ್ದಾವ, ಎಷ್ಟು ವರ್ಷ ತುಂಬಿದಾವೆ, ಎಷ್ಟು ವರ್ಷ ಹಳೆಯವು, ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ, ಈ ಸಂದರ್ಭಕ್ಕೆ ಅವುಗಳ ಗುಣಮಟ್ಟ ಹೇಗಿದೆ, ಅವುಗಳ ಮೇಂಟೆನೆನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಬೆಳಕು ಚೆಲ್ತಾ ಇದ್ದೀವಿ. 50 ವರ್ಷ ಹಳೆಯ ಗೇಟ್ಗಳು ಬದಲಾವಣೆ ಮಾಡೋದಾಗಿ ಹೇಳಿದ್ದ DCM DK ಶಿವಕುಮಾರ್, ಮಾನ್ಯ ನೀರಾವರಿ ಸಚಿವರು, ಸರ್ಕಾರ ಡ್ಯಾಮ್ ನಿರ್ವಹಣೆಯಲ್ಲಿ ಗಂಭೀರವಾಗಿ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ನಾವಿವತ್ತು ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ಅಸಲಿಯತ್ ಏನು ಅನ್ನೋದರ ಮುಂದೆ ರಿಪಬ್ಲಿಕ್ ಕನ್ನಡ ಇವತ್ತು ಗ್ರೌಂಡ್ ರಿಯಾಲಿಟಿ ಅನ್ನೋದನ್ನು ತೆರೆದಿಡ್ತಾ ಇದೆ. ರಾಜ್ಯದ ಎಲ್ಲೆಡೆಯಿಂದ ಗ್ರೌಂಡ್ ರಿಪೋರ್ಟನ್ನು ಮಾಡ್ತೀವಿ, ಮೆಗಾ ಎಕ್ಸ್ಪೋಸ್ ಮಾಡ್ತೀವಿ. ನಮ್ಮ ರಿಪೋರ್ಟರ್ಗಳು ಆಯಾ ಜಲಾಶಯಗಳ ಹತ್ರ ಹೋಗಿ ಅಲ್ಲಿನ ಸಂಕ್ಷಿಪ್ತ ಚಿತ್ರಣ, ವಾಸ್ತವವನ್ನು ನಿಮ್ಮ ಮುಂದೆ ತೆರೆದಿಡ್ತಾರೆ. ನೋಡಿ ರಂಜಿತ್, ಬಹುತೇಕವಾಗಿ ನಿಮಗೆ ಒಂದು ಅಣೆಕಟ್ಟು ಅಂದರೆ ಅದು 50ರಿಂದ 100 ವರ್ಷ ಅದ್ರ ಒಳಗೂ ನಿಮಗೆ ಅದು ಸೇಫ್ ಅಂತ ಅರ್ಥ. ಅದನ್ನು ದಾಟ್ತು ಅಂತಂದರೆ ಅಪಾಯ ಅಂತ. ಹೆದರುವಂಥ ಪರಿಸ್ಥಿತಿ ಏನಿಲ್ಲ. ಕರುನಾಡಿಗೆ ಜಲಾಶಯಗಳೇ ಪ್ರಮುಖ ಜಲಮೂಲಗಳು. ಕೋಟ್ಯಾಂತರ ಜನ ಬದುಕಿಗೆ ಆಧಾರ ಆಗಿವೆ ಈ ಜಲಾಶಯಗಳು, ಅಣೆಕಟ್ಟುಗಳು. ನಿಜಕ್ಕೂ ಸಂಪೂರ್ಣ ಸಾಮರ್ಥ್ಯದಲ್ಲಿ ನೀರು ಹಿಡಿದಿಟ್ಕೊಳ್ತಾ ಇವೆಯಾ? 50 ವರ್ಷದ ಹಳೆಯ ಗೇಟ್ಗಳ ಬದಲಾವಣೆ ಮಾಡೋದಾಗಿ ಜಲಸಂಪನ್ಮೂಲ ಸಚಿವರಾದ DK ಹೇಳಿದ ಮಾತು ಏನಾಗೋಯ್ತು? ಪ್ರಮುಖ ಡ್ಯಾಮ್ಗಳ ಹೂಳೆತ್ತುವಂಥ ರೈತರು ಮಂಡಿಸಿದಂಥ ಬೇಡಿಕೆ ಅದು ಆಯ್ತಾ? ಇದೆಲ್ಲ ವಿಚಾರಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಇಂದಿನ ಅಭಿಯಾನದಲ್ಲಿ ಅದರ ಸ್ಥಿತಿಗತಿಗಳನ್ನು ಎಕ್ಸ್ಪೋಸ್ ಮಾಡ್ತಿದೆ. ಅದಕ್ಕೂ ಮೊದಲು ಈ ಸ್ಟೋರಿ ನೋಡಿ. ತುಂಗಭದ್ರಾ ಜಲಾಶಯ ಇದು ಸುಮಾರು 100 ವರ್ಷಗಳಷ್ಟು ಆಯಸ್ಸನ್ನು ಕೂಡ ಹೊಂದಿರುವಂಥದ್ದು. ಬೇಸಿಗೆಗೆ ನೀರು ಆವಿಯಾಗುತ್ತಾ ಅನ್ನುವಂಥ ಆತಂಕ ಕೂಡ ರೈತರಲ್ಲಿ ಮನೆ ಮಾಡಿದೆ. ಬಿಸಿಲಿನ ಬೇಗ ಹೆಚ್ಚಾಗ್ತಾ ಇದೆ, ನೀರಿನ ಪ್ರಮಾಣ ಕಡಿಮೆ ಆಗ್ತಿದೆ. ಯಾವುದೇ ರೀತಿಯಾದ ಗ್ರೀಸ್ಗಳನ್ನು ಹಾಕಿಲ್ಲ, ಹಾಗಾಗಿ ನಿರ್ವಹಣೆಯನ್ನು ಮಾಡ್ತಿಲ್ಲ ಅನ್ನೋದು ಕೂಡ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು. ಏರಿದ ಹೂಳು, ಕುಸಿದ ಧಾರಣಾ ಸಾಮರ್ಥ್ಯ, ಟೆಂಡರ್ಗೆ ಆಸಕ್ತಿ, ನಿರ್ವಹಣೆಗೆ ನಿರಾಸಕ್ತಿ. ಇದು ಕರ್ನಾಟಕದ ಜಲಾಶಯಗಳ ಸದ್ಯದ ಸ್ಥಿತಿಗತಿಯ ಸಂಕ್ಷಿಪ್ತ ಪರಿಚಯ. ನಿಜ, ರಾಜ್ಯದಲ್ಲಿರುವ ಪ್ರಮುಖ ಜಲಾಶಯಗಳಲ್ಲಿ ಪ್ರತಿ ಮಳೆಗಾಲವೂ ನೀರು ತುಂಬಿ ತುಳುಕುತ್ತಿರುತ್ತದೆ. ಆದರೆ ಅದರ ನಿಜಾಂಶವೇನು ರಹಸ್ಯವಾಗಿಯೂ ಉಳಿದಿಲ್ಲ. ಮೇಲ್ನೋಟಕ್ಕೆ ನೀರು ಇದೆ ಅಂತ ಕಂಡ್ರೂ ಅಸಲಿ ಸಾಮರ್ಥ್ಯಕ್ಕಿಂತ ಅದೆಷ್ಟೋ ಪ್ರಮಾಣ ಕಡಿಮೆಯಾಗಿರುತ್ತದೆ. ಯಾಕಂದ್ರೆ ಜಲಾಶಯಗಳಲ್ಲಿ ಆಪಾಟಿ ಹೂಳು ತುಂಬಿಕೊಂಡಿದೆ ಅನ್ನೋದು ರೈತರ ಹಾಗೂ ಬಳಕೆದಾರರ ಆತಂಕ ಭರಿತ ಆರೋಪ. ಇದರ ನೇರ ಪರಿಣಾಮ ಜಲಾಶಯಗಳ ಗೇಟ್ಗಳ ಮೇಲೂ ಆಗುತ್ತಿದೆ. ಕೆಲವು ಜಲಾಶಯಗಳ ತುಕ್ಕು ಹಿಡಿದ ಗೇಟ್ಗಳು ಆತಂಕಕ್ಕೆ ಕಾರಣವಾಗಿದ್ದೂ ಇದೆ. ಇದಕ್ಕೆ ಇತ್ತೀಚಿನ ಉದಾಹರಣೆ TB ಡ್ಯಾಮ್. ಕಳೆದ ವರ್ಷ ಗೇಟ್ ಕಟ್ ಆದ ಮೇಲೆ ಒಟ್ಟು 33 ಕ್ರಸ್ಟ್ ಗೇಟ್ಗಳನ್ನ ಬದಲಿಸಲಾಗಿದೆ. ಆದರೆ ಡ್ಯಾಂನಲ್ಲಿ 33 TMC ಹೂಳು ತುಂಬಿದ್ದು 1953ರಲ್ಲಿದ್ದ 133 TMCಯಿಂದ ಪ್ರಸ್ತುತ 105 TMCಗೆ ಇಳಿದಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಬಳಿ ಇದ್ದೇವೆ. ತುಂಗಭದ್ರಾ ಜಲಾಶಯ ನಿರ್ಮಾಣ ಆದಾಗಿಂದ ಕೂಡ ಇದುವರೆಗೂ ಕೂಡ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಅಂತೇಳಿ ಹೇಳೋದು ಬಿಟ್ಟರೆ ಯಾವುದೇ ರೀತಿಯ ಬಹುದೊಡ್ಡ ದುರಸ್ತಿ ಕಾರ್ಯ ಬಂದಿಲ್ಲ. ದುರಸ್ತಿ ಅಂಥೇಳಿ ಮಾಡಿದ್ದು ಈಗ ಸದ್ಯ ಏನು 2024ರಲ್ಲಿ ಏನು ಕ್ರಸ್ಟ್ ಗೇಟ್ ಕಿತ್ತೋಯ್ತು, ಆ ಕ್ರಸ್ಟ್ ಗೇಟ್ ಕಿತ್ತೋದ ಬಳಿಕ ಎಲ್ಲವನ್ನೂ ಕೂಡ ಹೊಸ ಕ್ರಸ್ಟ್ ಗೇಟ್ಗಳನ್ನು ಹಾಕಲಾಗ್ತಾ ಇದೆ. ಅದು ಒಂದು ದೊಡ್ಡ ದುರಸ್ತಿ ಕಾರ್ಯ ಅನ್ನೋದು ಬಿಟ್ಟರೆ ಈ ಒಂದು ಜಲಾಶಯದ ಏನೋ ಗೋಡೆ ಇದೆ, ಆ ಜಲಾಶಯದ ಗೋಡೆಗೆ ಹೊಳಪನ್ನು ಕೊಡಲಿಕ್ಕೆ ಒಂದಿಷ್ಟು ಸುರ್ಕಿ ಹಾಕಿ ಕೆತ್ತಿರ್ತಕ್ಕಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಬಹುದೊಡ್ಡ ದುರಸ್ತಿ ಕಾರ್ಯ ಬಾರದೇ ಇರತಕ್ಕಂಥದ್ದು. ಜಲಾಶಯಗಳ ನಿರ್ವಹಣೆ ಬಗ್ಗೆ ಪರಿಶೀಲನೆಗೆ ಕೇಂದ್ರ ತಂಡವು ಆಗಾಗ ರಾಜ್ಯಕ್ಕೆ ಭೇಟಿ
ನೀಡಬೇಕು. ಅವರು ಬರುವ ಸುಳಿವು ಸಿಕ್ಕ ಕೂಡಲೇ ಇಲ್ಲಿನ ಅಧಿಕಾರಿಗಳು ಗಡಿಬಿಡಿ ಮಾಡೋದು ಗುಟ್ಟಾಗೇನೂ ಉಳಿದಿಲ್ಲ. ಒಂದು ಮಾಹಿತಿಯ ಪ್ರಕಾರ ಟಿಬಿ ಡ್ಯಾಂನ ಹೂಳಿನ ಪ್ರಮಾಣದ ಬಗ್ಗೆ 2009-10 ನಂತರ ವೈಜ್ಞಾನಿಕ ಅಧ್ಯಯನವೇ ಆಗಿಲ್ಲ ಎನ್ನಲಾಗಿದೆ. ಅಲ್ಲದೆ ಡ್ಯಾಂನಿಂದ ನೀರು ಹರಿಸೋದಕ್ಕೂ ನಿರ್ದಿಷ್ಟ ವಿಧಾನವನ್ನು ಪಾಲಿಸುತ್ತಿಲ್ಲ ಅನ್ನೋ ಆರೋಪವಿದೆ. ಇದರಿಂದ ಪರದಾಡುವ ಹಾಗೂ ಆತಂಕ ಪಡುವ ಸ್ಥಿತಿ ರೈತರದ್ದಾಗಿದೆ. ಬೆಳಗಾವಿಯ ನವಲಿತೀರ್ಥ ಡ್ಯಾಂ ನಿರ್ವಹಣೆ ಕೊರತೆ. ಯಂತ್ರಗಳಿಗೆ ಗ್ರೀಸಿಂಗ್ ಮಾಡಲು ಉದಾಸೀನ ಧೋರಣೆ. 51 ವರ್ಷಗಳ ಇತಿಹಾಸವಿರುವ ನವಿಲು ತೀರ್ಥ ಜಲಾಶಯ ಗಟ್ಟಿಮುಟ್ಟಾಗಿದೆ. ಆದರೆ ನಿರ್ವಹಣೆ ಇಲ್ಲದೆ ಸೊರಗಿದೆ. ಇಲ್ಲಿನ 5 ಕ್ರಸ್ಟ್ ಗೇಟ್ಗಳ ಹಾಯ್ಸ್ಟಿಂಗ್, ರೋಪ್, ವೈರ್ ರೋಪ್, ವಿದ್ಯುತ್ ಯಂತ್ರಗಳಲ್ಲಿರುವ ಬೇರಿಂಗ್ಗೆ ಗ್ರೀಸಿಂಗ್ ಮಾಡಿಲ್ಲ. ಇದರಿಂದ ಯಂತ್ರಗಳಿಗೆ ತುಕ್ಕು ಹಿಡಿದು ಹಾಳಾಗುತ್ತಿವೆ. ಸದ್ಯ ಈಗ ಕ್ರಸ್ ಗೇಟ್ ಇದೆ, ಅದರ ನಿರ್ವಹಣೆ ಹೇಗೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕೂಡ ಇಲ್ಲಿ ತೋರಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತೇನೆ. ಆದರೆ ನಿರ್ವಹಣೆ ಅಂದರೆ ಈ ಒಂದು ಅಣೆಕಟ್ಟಿನ ಏನಿದೆ ಇದು ಸುಮಾರು 100 ವರ್ಷಗಳಷ್ಟು ಆಯಸ್ಸನ್ನು ಕೂಡ ಹೊಂದಿರುವಂಥದ್ದು. ಜೊತೆಗೆ ನಿರ್ವಹಣೆಯನ್ನು ಅಧಿಕಾರಿಗಳು ನಾವು ಮಾಡ್ತಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರೆ, ಆದರೆ ಇಲ್ಲಿ ಗ್ರೀಸನ್ನು ಕೂಡ ಹಾಕಿಲ್ಲ. ನೋಡ್ಬೋದು, ಯಾವುದೇ ರೀತಿಯಾದ ಗ್ರೀಸ್ಗಳನ್ನು ಹಾಕಿಲ್ಲ. ಹಾಗಾಗಿ ನಿರ್ವಹಣೆಯನ್ನು ಮಾಡ್ತಿಲ್ಲ ಅನ್ನೋದು ಕೂಡ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು. ಜೊತೆಗೆ ನನ್ನ ಪಕ್ಕದಲ್ಲಿ ಕೂಡ ಇಲ್ಲಿ ಗಮನಿಸ್ಬೋದು, ಏನು ಕ್ರಸ್ ಗೇಟ್ನ ಮೇಲೆ ಎತ್ತುವಂಥ ಚೈನ್ ಏನಿದೆ, ಚೈನ್ಗೂ ಕೂಡ ಅದೇ ಕೂಡ ಅಲ್ಲೇ ಕಪ್ಪು ಮಾಸು ಗಟ್ಟಿದುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಹಾಗಾಗಿ ಇಲ್ಲಿರುವಂಥ ಅಧಿಕಾರಿಗಳು ನಿರ್ವಹಣೆಯನ್ನು ಮಾಡ್ತಿದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಜಲಾಶಯಗಳಿದ್ದರೆ ರೈತ, ರೈತರಿದ್ದರೆ ಸುಭಿಕ್ಷ ನಾಡು. ಜಲಾಶಯಗಳಿದ್ದರೆ ಬೆಂಗಳೂರು ಸೇರಿದಂತೆ ದೊಡ್ಡ ನಗರಗಳು, ಲಕ್ಷಾಂತರ ಹಳ್ಳಿಗಳಿಗೆ ಕುಡಿಯುವ ನೀರು. ಹಾಗಾಗಿ ಹಿರಿಯರು ಸದುದ್ದೇಶದಿಂದ ನಿರ್ಮಿಸಿರುವ ಜಲಾಶಯಗಳನ್ನು ನಿರ್ವಹಣೆ ಮಾಡಿಕೊಂಡು ಮುಂದಿನ ತಲೆಮಾರಿಗೂ ಉಳಿಸಿಕೊಳ್ಳುವ ಮಹತ್ ಕಾರ್ಯವನ್ನ ಸರ್ಕಾರ ಮಾಡಬೇಕಿದೆ. ಹೇಳುವ ಸಲಹೆಗಳನ್ನ, ಕಿವಿ ಮಾತುಗಳನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕಿದೆ. ಕಾಲ ಕಾಲಕ್ಕೆ ಜಲಾಶಯಗಳ ನಿರ್ವಹಣೆ ಮಾಡಿ ಯಾವುದೇ ಆತಂಕ ಎದುರಾಗದಂತೆ ನೋಡಿಕೊಳ್ಳಬೇಕಿದೆ. ಜನರ ಧ್ವನಿಯಾಗಿ ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡದ ಒತ್ತಾಯವೂ ಇದೇ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಿಪಬ್ಲಿಕ್ ಕನ್ನಡ ದೇವಕ್ಕೆ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರವನ್ನು ಮಾಡಾಗಿದೆ. ಅದರಂತೆ ನಾವು ಕೂಡ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸ್ಬೋದು. ಇವತ್ತಿನ ವಿಷಯ, ಜಲಾಶಯಗಳ ಹೂಳೆತ್ತಲು ಸರ್ಕಾರ ಕ್ರಮ ಕೈಗೊಳ್ಳೋದು ಯಾವಾಗ? ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಾಪ್ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಕಾಲಿಂಗ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆಮೇಲೆ ಎಕ್ಸ್ ಖಾತೆಯ ಲಿಂಕ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸರ್ಕಾರ ಏನೆಲ್ಲ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೋದು ಅಂತ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಬೋದು. ಥ್ಯಾಂಕ್ ಯು. ದೇಶದ ಅನೇಕ ಜಲಾಶಯಗಳ ಸ್ಥಿತಿ ಸರಿಯಿಲ್ಲ. ಸರ್ಕಾರಗಳು ನಿರ್ವಹಣೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ನಿರ್ವಹಣೆ ಮಾಡದೇ ಇದ್ದರೆ ಅಪಾಯ ಅಂತೂ ನಮ್ಮ ಮುಂದೆ ಇದೆ. ಹಿಂಗಂತೇಳಿ ಎಚ್ಚರಿಸಿದ್ದಾರೆ ಜಲಾಶಯಗಳ ತಜ್ಞರು ಹಿಮಾಂಶು ತಕ್ಕರ್. ನಾವು ಇದನ್ನು ಕಡೆಗಣಿಸ್ತಾ ಹೋದರೆ ನಮ್ಮ ಜಲಮೂಲಗಳು, ನಮ್ಮ ಜಲಾಶಯಗಳು, ನಮ್ಮ ಅಣೆಕಟ್ಟೆಗಳು ಸಂಪೂರ್ಣವಾಗಿ ಹಾಳಾಗ್ತವೆ ಅಂತೇಳಿ ಎಚ್ಚರಿಸಿದ್ದಾರೆ ಹಿಮಾಂಶು ತಕ್ಕರ್ ಅವರು. ಜಲಾಶಯ ತಜ್ಞರು ಮಾತಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. The dam operation is supposed to be in the public interest, and the people have right to know how the dam is being operated, because the fact is lot of dams are not being operated properly, which is leading to problems of avoidable floods in many cases in the downstream areas. This has happened in many cases across India in many different dams, we can state. Lastly, because of the inadequate maintenance of the dams, we have seen the case in Tungabhadra Dam. They are trying to replace all the gates now. ನೋಡಿ, ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ 1943ರಲ್ಲಿ ಕಾಮಗಾರಿ ಆರಂಭ ಆಗಿ 1953ರಲ್ಲಿ ನಿರ್ಮಾಣ ಆದಂಥ ಡ್ಯಾಮ್ ಈಗ ಸುಮಾರು 3 ರಾಜ್ಯಗಳ 8 ಜಿಲ್ಲೆಗಳ ದಾಹ ತಣಿಸ್ತಾ ಇದೆ. ಸುಮಾರು 74 ವರ್ಷ ಆಗಿದೆ. ಅಂದಾಜು 14 ಲಕ್ಷ ಎಕರೆ ಪ್ರದೇಶಕ್ಕೆ ಈ ಜಲಾಶಯ ನೀರುಣಿಸ್ತಾ ಇದೆ.
ಪ್ರತ್ಯಕ್ಷ ಪರೋಕ್ಷವಾಗಿ ಅಂದಾಜು 50 ಲಕ್ಷ ಎಕರೆ ಪ್ರದೇಶದ ಅವಲಂಬನೆ ಆಗಿದೆ. ಸುಮಾರು 133 TMC ಸಂಗ್ರಹ ಸಾಮರ್ಥ್ಯ ಇರುವಂಥ ಈ ಡ್ಯಾಮ್ನಲ್ಲಿ 33 TMC ಅಷ್ಟು ಹೂಳು ತುಂಬ್ಕೊಂಡ್ಬಿಟ್ಟಿದೆ. ಇದರಿಂದ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗಿದೆ. ಆಮೇಲೆ ಜಲಾಶಯದ ಕ್ರಸ್ಟ್ ಗೇಟ್ ಕಾಮಗಾರಿ ಸದ್ಯ ನಡೀತಾ ಇದೆ. ಸುಮಾರು 33 ಹಳೆಯ ಕ್ರಸ್ಟ್ ಗೇಟ್ಗಳು ಇತಿಹಾಸವನ್ನು ಸೇರ್ಕೊಂಡ್ಬಿಟ್ಟಿದ್ದಾವೆ. ಈಗ ಹೊಸ ಗೇಟ್ಗಳ ಅಳವಡಿಕೆ ಆಗಿದೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ವರದಿ ನೀಡಿದ್ದಾರೆ, ನೋಡೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಬಳಿ ಇದ್ದೇವೆ. ತುಂಗಭದ್ರಾ ಜಲಾಶಯ 1945ರಲ್ಲಿ ಏನೋ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಗ್ತದೆ. 1953ರಲ್ಲಿ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಕಂಪ್ಲೀಟ್ ಆಗ್ತದೆ. ಸತತವಾಗಿ 10 ವರ್ಷಗಳ ಕಾಲ ಈ ಒಂದು ತುಂಗಭದ್ರಾ ಜಲಾಶಯವನ್ನು ನಿರ್ಮಾಣಕ್ಕಾಗಿ ಸಾಕಷ್ಟು ಜನ ಕಾರ್ಮಿಕರು ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡು ಮತ್ತು ಕರ್ನಾಟಕದ ಈಗಿನ 4 ರಾಜ್ಯಗಳಿದ್ದಾವೆ, 4 ರಾಜ್ಯದ ಸಾವಿರಾರು ಕಾರ್ಮಿಕರು ಲಕ್ಷಾಂತರ ದಿನಗಳಲ್ಲಿ ಇವತ್ತು ಕೆಲಸ ಮಾಡಿ ಈ ಒಂದು ತುಂಗಭದ್ರಾ ಜಲಾಶಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸದ್ಯ ತುಂಗಭದ್ರಾ ಜಲಾಶಯ 3 ರಾಜ್ಯ 8 ಜಿಲ್ಲೆ ರೈತರ ಜೀವನಾಡಿಯಾಗಿರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ, ಅದರ ಜೊತೆಗೆ ಆಂಧ್ರ ಪ್ರದೇಶದ ಕಡಪ ಮತ್ತು ಕರ್ನೂಲ್ನ ಜಿಲ್ಲೆ, ಅದರ ಜೊತೆಗೆ ತೆಲಂಗಾಣ ರಾಜ್ಯದ ಮೆಹಬೂಬ್ ನಗರ ಜಿಲ್ಲೆ, ಈ ಒಂದು 3 ರಾಜ್ಯ 8 ಜಿಲ್ಲೆಗಳ ರೈತರು ಈ ಒಂದು ತುಂಗಭದ್ರಾ ಜಲಾಶಯದ ನೀರನ್ನು ನೆಚ್ಚಿ ಸಂಪೂರ್ಣವಾಗಿ ಬೆಳೆಗಳನ್ನು ಬೆಳೀತಾರೆ. ಈ ಒಂದು ತುಂಗಭದ್ರಾ ಜಲಾಶಯ ಸದ್ಯ 10 ವರ್ಷಗಳ ಕಾಲ ಇಲ್ಲಿ ನಿರ್ಮಾಣ 10 ವರ್ಷಗಳ ಕಾಲ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು. ಸುಮಾರು 1953ರಲ್ಲಿ ಈ ಒಂದು ಜಲಾಶಯ ಕಂಪ್ಲೀಟ್ ಆಗ್ತದೆ. ತುಂಗಭದ್ರಾ ಜಲಾಶಯ ನಿರ್ಮಾಣ ಆದಾಗಿಂದ ಕೂಡ ಇದುವರೆಗೂ ಕೂಡ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಅಂತೇಳಿ ಹೇಳೋದು ಬಿಟ್ಟರೆ ಯಾವುದೇ ರೀತಿಯ ಬಹುದೊಡ್ಡ ದುರಸ್ತಿ ಕಾರ್ಯ ಬಂದಿಲ್ಲ. ದುರಸ್ತಿ ಅಂಥೇಳಿ ಮಾಡಿದ್ದು ಈಗ ಸದ್ಯ 2024ರಲ್ಲಿ ಕ್ರಸ್ಟ್ ಗೇಟ್ ಕಿತ್ತೋಯ್ತು. ಆ ಕ್ರಸ್ಟ್ ಗೇಟ್ ಕಿತ್ತೋದ ಬಳಿಕ ಎಲ್ಲವನ್ನೂ ಕೂಡ ಹೊಸ ಕ್ರಸ್ಟ್ ಗೇಟ್ಗಳನ್ನು ಹಾಕಲಾಗ್ತಾ ಇದೆ. ಅದು ಒಂದು ದೊಡ್ಡ ದುರಸ್ತಿ ಕಾರ್ಯ ಅನ್ನೋದು ಬಿಟ್ಟರೆ ಈ ಒಂದು ಜಲಾಶಯದ ಗೋಡೆ ಇದೆ, ಆ ಜಲಾಶಯದ ಗೋಡೆಗೆ ಹೊಳಪನ್ನು ಕೊಡಲಿಕ್ಕೆ ಒಂದಿಷ್ಟು ಸುರ್ಕಿ ಹಾಕಿ ಕೆತ್ತಿರ್ತಕ್ಕಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಬಹುದೊಡ್ಡ ದುರಸ್ತಿ ಕಾರ್ಯ ಬಾರದೇ ಇರತಕ್ಕಂಥದ್ದು. ಹೀಗಾಗಿ ತುಂಗಭದ್ರಾ ಜಲಾಶಯದ ಈ ಒಂದು ನೀರನ್ನು ನೆಚ್ಚಿ ಹೆಚ್ಚು ಕಡಿಮೆ 14 ಲಕ್ಷ ಎಕರೆ ಪ್ರದೇಶದಲ್ಲಿ ರೈತರು ನೇರವಾಗಿ ಬೆಳೀತಾರೆ. ಪರೋಕ್ಷವಾಗಿ ಅಂದಾಜು 50 ಲಕ್ಷ ಎಕರೆ ಈ ಒಂದು ನೀರನ್ನು ನೆಚ್ಚಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ನೀರನ್ನು ರೈತರು ನೆಚ್ಚಿ ಇವತ್ತು ಬೆಳೆಗಳನ್ನು ಬೆಳೀತಾರೆ. ಇನ್ನು ತುಂಗಭದ್ರಾ ಜಲಾಶಯದ ಸುತ್ತಮುತ್ತ ಇರತಕ್ಕಂತಹ ರೈತರು, ಅದರ ಜೊತೆಗೆ ಬೋರ್ವೆಲ್ಗಳು ರೀಚಾರ್ಜ್ ಆಗಲಿಕ್ಕೆ ಜಲಾಶಯದಲ್ಲಿ ನೀರು ಹೆಚ್ಚು ಬಂದಂಥ ಸಂದರ್ಭದಲ್ಲಿ ಆ ಬೋರ್ವೆಲ್ಗಳು ರೀಚಾರ್ಜ್ ಆಗಲಿಕ್ಕೂ ಕೂಡ ಸಹಾಯ ಆಗ್ತದೆ. HLC LLC ಸೇರಿದಂತೆ ಪವರ್ ಕೆನಾಲ್ ಸೇರಿದಂತೆ ಬೇರೆ ಬೇರೆ ರೀತಿಯ ಕಾಲುವೆಗಳಿಗೂ ಕೂಡ ಇವತ್ತು ಇದರಿಂದ ಕರೆಂಟನ್ನು ಕೂಡ ಉತ್ಪಾದನೆ ಮಾಡಲಿಕ್ಕೆ, ಜೊತೆಗೆ ರೈತರ ನೀರಾವರಿಗೂ ಕೂಡ ನೀರನ್ನು ಬಿಡಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ಇದು ಶುದ್ಧ ಕುಡಿಯುವ ನೀರಿಗೆ, ಅದರ ಜೊತೆಗೆ ಎರಡನೇದಾಗಿ ರೈತರಿಗೆ ಅಂತಕ್ಕಂಥದ್ದು, ಮತ್ತು ಮೂರನೇದಾಗಿ ಇತರೆಯಾಗಿ ನಾವು ನೋಡೋದಾದರೆ ವಿದ್ಯುತ್ ಉತ್ಪಾದನೆಗೆ ಅಂಥೇಳಿ ಇವತ್ತು ಜಲಾಶಯ ಸದ್ಯ ಈ ಒಂದು ನೀರು ಇಷ್ಟು ಕಾರಣಕ್ಕೆ ಬಳಕೆ ಆಗ್ತಾ ಇದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹಾಗಾದರೆ ಜಲಾಶಯದ ಸ್ಥಿತಿಗತಿ ಹೇಗಿದೆ ಅಂಥೇಳಿ 1 by 1 ನಾವು ನೋಡ್ತಾ ಹೋಗೋಣ. ಬಂದಿದ್ವಿ TB ಜಲಾಶಯ ಮೊದಲಿಗೆ ನಿರ್ಮಾಣವಾಗಿದ್ದು ಯಾವಾಗ? 1953ರಲ್ಲಿ. ಎಷ್ಟು ಪ್ರದೇಶಗಳು ಈ TB ಜಲಾಶಯದ ನೀರನ್ನು ಆಶ್ರಯಿಸಿದವೆ, ಅವಲಂಬಿಸಿದವೆ ಅಂತ ಕೇಳಿದರೆ 50 ಲಕ್ಷ ಎಕರೆಯಷ್ಟು. ಸಂಗ್ರಹ ಸಾಮರ್ಥ್ಯ ಎಷ್ಟು? ಆರಂಭದಲ್ಲಿ 133 TMC. ತುಂಬಿರುವ ಹೂಳೆಷ್ಟು? 33 TMC. ನಿರ್ವಹಣೆ ನೋಡಿ ಹೇಗಿದೆ ನಿರ್ವಹಣೆ ಅಂತ ಕೇಳಿದರೆ 33 ಹಳೆ ಗೇಟ್ಗಳನ್ನು ಈಗ ತೆಗೆದುಹಾಕಿದ್ದಾರೆ. ಇದೇ ಹಿಂದೆ ಒಂದು 19ನೇ ನಂಬರ್ ಗೇಟ್ ತುಂಡಾಗಿ ಆ ರೈತರು ಪಾಪ ತಾವು ಬೆಳೆದಂಥ ಬೆಳೆ ಎಲ್ಲ ಸರ್ವನಾಶ ಆಗಿ ಹೋಗಿತ್ತು. 133 TMC, ಅದ್ರಲ್ಲಿ 33 TMC ಹೂಳೆ ತುಂಬ್ಕೊಂಡ್ಬಿಟ್ಟಿದೆ. ಅಂದ್ರೆ ಇನ್ನ ಇರೋದು 100 TMC ಮಾತ್ರ. ಇಡೀ 133 TMCಲಿ 33 ಹೂಳು ತುಂಬಿಕೊಂಡಿದೆ. ಅದನ್ನ ತೆಗೆದ್ರೆ ನಮಗೆ ಸ್ಪೇಸ್ ಎಷ್ಟು ಸಿಗುತ್ತೆ? 133 TMCನೂ ಸಿಗುತ್ತೆ. ಅದು ಯಾವಾಗ? ಅದೇ ಹೇಳ್ತಾ ಇರೋದು, ಆ 33 TMC ಬರೀ ಹೂಳೆ ತುಂಬಿಕೊಂಡಿದೆಯಲ್ಲ ನೀರಿನ ಬದಲಿಗೆ,
ಅದನ್ನ ತೆಗೆಯೋದು ಯಾವಾಗ ದಿವಿತ್, ಅನ್ನೋದೇ ನಾನು ಪ್ರಶ್ನೆ. ಅಲ್ಲಿ ಹೋಗಿದ್ದೆ, TB ಜಲಾಶಯಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಟೆಕ್ನಿಕಲಿ ನಾನು ಮಾಹಿತಿ ಪಡ್ಕೊಂಡ ಹಾಗೆ ಇಲ್ಲಿವರೆಗೂ ಕೂಡ ಯಾವುದೇ ದೇಶದಲ್ಲೂ ಕೂಡ ಹೂಳು ತೆಗೆದು ಸಕ್ಸಸ್ ಆಗಿದ್ದು ಇಲ್ಲವೇ ಇಲ್ಲ. ಅಲ್ಲಿ DC ಹೇಳ್ತಾರೆ 25,000 ಕೋಟಿ ಬೇಕು ಅಂತ ಹೇಳ್ತಾರೆ ಹೂಳು ತೆಗಿಯೋದಕ್ಕೆ. ಆದರೆ ಇವರು ಇಷ್ಟು ವರ್ಷ ಆಯ್ತು, ಹೆಚ್ಚು ಕಮ್ಮಿ ಒಂದು 70 ವರ್ಷ ದಾಟ್ ಹೋಯ್ತು. 1953 ವರ್ಷ ಆಯ್ತು. ಹೌದು, 53ರಲ್ಲಿ ಆ TB ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವರು ನಿರ್ವಹಣೆ ಮಾಡದೇ ಇರುವಂಥ ಕಾರಣದಿಂದಾಗಿ ಈ ಜಲಾಶಯದಲ್ಲಿ 33 TMCಯಷ್ಟು ನೀರು ಸ್ಟೋರೇಜ್ ಕೆಪಾಸಿಟಿಯೇ ಕಮ್ಮಿ ಆಗಿದೆ. ಇದು ಅಲ್ಲಿನ ಚಿತ್ರಣ. TB ಡ್ಯಾಮ್ನ 33 ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣ ಆಗಿದೆ. ಮೇ 15ರೊಳಗೆ ವೆಲ್ಡಿಂಗ್ ಪೇಂಟ್ ಮುಗಿಸುವ ಸಾಧ್ಯತೆ ಇದೆ. ಮೇ 15 ಒಳಗೆ. ಇನ್ನು 2024ರಲ್ಲಿ ನಾನು ಆಗಲೇ ಹೇಳಿದಾಗೆ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು. TB ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ನದಿಗೆ ಹೋಗಿತ್ತು. 24 ಡಿಸೆಂಬರ್ 2025ರಂದು 33 ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ, ಅಂದರೆ 33 ಕ್ರಸ್ಟ್ ಗೇಟ್ಗಳು ಒಟ್ಟಲ್ಲಿರೋದು, ಅವುಗಳ ಅಳವಡಿಕೆ ಕಾರ್ಯ ಆರಂಭ ಆಗಿತ್ತು. 121 ದಿನದಲ್ಲಿ 33 ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಈಗ ಪೂರ್ಣವಾಗಿದೆ. ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದ್ದಾರೆ. ಇವುಗಳು 50 ವರ್ಷ ಲೈಫ್ ಅಂತೇಳಿ ಹೇಳ್ತಾ ಇದ್ದಾರೆ. 50 ವರ್ಷ ಏನೂ ಆಗೋದಿಲ್ಲ. ಆದರೆ 74 ವರ್ಷ ಆಗಿತ್ತಲ್ಲ ಹಿಂದಿನ ಗೇಟ್ಗಳು, ಅವೆಲ್ಲವನ್ನು ತೆಗೆದಿದ್ದಾರೆ. ಈಗ ಹೊಸ ಗೇಟ್ಗಳನ್ನು ಅಳವಡಿಸಿದ್ದಾರೆ. ಇನ್ನೊಂದೇನಂತ ಹೇಳಿದರೆ ದಿವಿತ್, ಹರಿಯೋ ನೀರಿನಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡೋದು ಅಷ್ಟೊಂದು ಈಸಿ ಇಲ್ಲ ದಿವಿತ್. ದೊಡ್ಡ ಚಾಲೆಂಜ್ ಇದು, ಮತ್ತು ಭಾಳ ಸೆನ್ಸಿಬಲ್ ವರ್ಕ್ ಇದು. ಇದನ್ನು ಮಾಡಿ ಮುಗಿಸಿದ್ದಾರೆ. ಇದು ಮೊದಲೇ ಏನಾದರೂ ಈ ಸುರಕ್ಷತೆ ಜಾಗ್ರತೆ ಇದ್ದಿದ್ದರೆ 19ನೇ ಗೇಟ್ ತುಂಡಾಯ್ತಲ್ಲ, ಆಗ ಅಪಾರ ಪ್ರಮಾಣದ ನಷ್ಟ ಆಯ್ತಲ್ಲ. ಮೊದಲೇ ಎಚ್ಚೆತ್ತುಕೊಂಡಿದ್ದರೆ ಹಂಗೆ ಆಗ್ತಿರ್ಲಿಲ್ಲ ಅನ್ನೋದು. ಎಸ್, ನೋಡಿ, ನಿಮಗೆ KRS ಅಂತ ಬಂತಲ್ಲ, KRS ನಿಮಗೆ 1932ರಲ್ಲಿ ಕಟ್ಟಿದಂಥ ಒಂದು ಜಲಾಶಯ ಅಥವಾ ಅಣೆಕಟ್ಟು. ನಿಮಗೆ ಹತ್ತತ್ರ ಈಗ ಅದು 94 ವರ್ಷ ಆಗ್ತಾ ಇದೆ. ಹೌದು, ಆಯ್ತಾ. ನಿಮಗೆ ನಾನು ಆಗಲೇ ಹೇಳಿದೆ, ಅಣೆಕಟ್ಟುಗಳು ಅಂತಂದರೆ 50ರಿಂದ 100 ವರ್ಷ ಅದಕ್ಕೆ ಅದರ ಒಂದು ಕಾಲಮಾನದಲ್ಲಿ ಅವರು ಅದನ್ನು ಪ್ಲಾನ್ ಮಾಡ್ಕೊಂಡು ಮಾಡಿರ್ತಾರೆ. ಹಂಗಂದ ಮಾತ್ರಕ್ಕೆ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಅಣೆಕಟ್ಟುಗಳು ಏನೋ ಅಳಿವಿನಂಚಿನಲ್ಲಿವೆ ಅಥವಾ ಇನ್ನೊಂದೇನೋ ಆಗೋಗ್ಬಿಡುತ್ತೆ, ಏನೋ ದೊಡ್ಡದಾಗಿ ಆಗಬಾರ್ದಾಗುತ್ತೆ, ಅದೆಲ್ಲ ಏನಿಲ್ಲ. ಆ ಥರ ಎಲ್ಲ ಏನು ಆಗೋದಿಲ್ಲ. ಅಲ್ಲಿ ಏನು ಅಂದರೆ ನಿಮಗೆ ಏನು 50 ವರ್ಷ ದಾಟಿದೆ ಅಥವಾ 100 ವರ್ಷ ದಾಟಿದೆ, ಈ ಅಣೆಕಟ್ಟುಗಳನ್ನು ಸ್ವಲ್ಪ ಗಮನ ಕೊಡಬೇಕಷ್ಟೇ, ನಿರ್ವಹಣೆ ಮಾಡಬೇಕಷ್ಟೇ. ಈಗ ಉದಾಹರಣೆ ನಿಮಗೆ ಗಮನಿಸಬಹುದು, ಕಳೆದ ವರ್ಷದಲ್ಲಿ ನಿಮಗೇನೋ ಒಂದು ದೊಡ್ಡ ಸುದ್ದಿ ಆಗಿತ್ತು, KRS ಅಣೆಕಟ್ಟು ಎಲ್ಲೋ ಬಿರುಕು ಬಿಟ್ಟಿದೆ ಅಂತೇಳಿ. ಈ ಸುಮಲತಾ MP ಆದಂಥ ಸಂದರ್ಭದಲ್ಲಿ ಆದಂಥ ಒಂದಷ್ಟು ಮಾತುಕತೆ ಚರ್ಚೆಗಳು ಆಗಿತ್ತು. ಅದೊಂದು ದೊಡ್ಡ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅಲ್ಲಿ ಆಗ್ಬಿಟ್ಟಿತ್ತು. ಬಟ್ ಆ ಥರ ಎಲ್ಲ ಏನಿಲ್ಲ. ಅದು ಜಸ್ಟ್ ಮೇಲ್ಪದರದಲ್ಲಿ ನಿಮಗೆ ಎಲ್ಲ ಒಂದು ಸಣ್ಣ ಗೆರೆ ಲೈನ್ ಕಂಡಿದ್ದನ್ನೇ ಬಿರುಕು ಬಿಟ್ಟಿದೆ ಅಂತ ಹೇಳಿ ಅದನ್ನ ಇದು ಮಾಡಲಾಗಿತ್ತು. ಆದರೆ ಅದು ಆ ಥರದ್ದೇನಿಲ್ಲ, ಯಾರು ಭಯಪಡೋ ಅಂಥದ್ದೇನಿಲ್ಲ. ಸರಿಯಾದ ಟೈಮಿಗೆ ಸರ್ವಿಸ್ ಆಗಬೇಕಲ್ಲ, ಆ ಥರ ಸರ್ವಿಸ್ ಆದರೆ ಏನು ಸಮಸ್ಯೆ ಇಲ್ಲ ಅಂತ. ನಿರ್ವಹಣೆ ಅಗತ್ಯ ಅನ್ನೋದು ಇದಕ್ಕೆ ಕಾರಣ. ಎಸ್, ಹಳೆ ಮೈಸೂರು ಭಾಗದ ಜೀವನಾಡಿ ಜಗತ್ ಪ್ರಸಿದ್ಧ KRS ಅಥವಾ ಕನ್ನಂಬಾಡಿ ಡ್ಯಾಮ್ 94 ವರ್ಷ ಹಳೆಯ ಡ್ಯಾಮ್ ಇಂದಿಗೂ ಗಟ್ಟಿಯಾಗಿದೆಯಾ? ಖಂಡಿತವಾಗಿಯೂ ಗಟ್ಟಿಯಾಗಿದೆ. ಯಾವುದೇ ಆತಂಕ ಬೇಡ ಅಂತಾರೆ ಹಿರಿಯ ಇಂಜಿನಿಯರ್ಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೂರದೃಷ್ಟಿ ಫಲವೇ KRS ಡ್ಯಾಮ್ ನಿರ್ಮಾಣ. ಸರ್ ವಿಶ್ವೇಶ್ವರಯ್ಯವರ ತಂತ್ರಜ್ಞಾನದಿಂದ ಇಂದಿಗೂ ಈ ಡ್ಯಾಮ್ ಸುಭದ್ರವಾಗಿದೆ. ಹಾಗಿದ್ರೆ ಅಲ್ಲಿ ಅಂಥ ತಂತ್ರಜ್ಞಾನ ಏನಿದೆ? ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ ಹಾಗೂ ಸರ್ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದ ಫಲವಾಗಿ ನಿರ್ಮಾಣಗೊಂಡಿರುವಂಥ ಕೃಷ್ಣರಾಜ ಸಾಗರ ಶತಮಾನೋತ್ಸವ ಆಚರಿಸಿಕೊಳ್ಳುವ ಹೊಸ್ತಿಲಿಗೆ ಬರ್ತಾ ಇದೆ. KRS ಡ್ಯಾಮ್ ನಿರ್ಮಾಣ ಆಗಿ 94 ವರ್ಷ ಕಳೆದಿದೆ. ಹೀಗಾಗಿ ಡ್ಯಾಮ್ ಸುರಕ್ಷಿತವಾಗಿ ಇದೆಯಾ ಇಲ್ವೋ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡುವಂಥದ್ದು ಸಹಜ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, 124.80 ಅಡಿ ಗರಿಷ್ಠ ನೀರಿನ ಮಟ್ಟ ಹೊಂದಿರುವಂಥ KRS ಡ್ಯಾಮ್ ನಿರ್ಮಾಣ ಆಗಿದ್ದು 1932ರಲ್ಲಿ ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳಿಗೆ ಕೃಷಿ ಹಾಗೂ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಡ್ಯಾಮ್ ನಿರ್ಮಾಣ ಮಾಡಲಾಯಿತು. ಬೆಂಗಾಡಿನಂತಿದ್ದ ಮಂಡ್ಯ ಜಿಲ್ಲೆ ಇವತ್ತು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅಂದರೆ ಅದು KRS ಡ್ಯಾಮ್ನಿಂದ. ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳಿಗೆ ಮಾತ್ರ ಅಲ್ಲ, ರಾಜ್ಯ ರಾಜಧಾನಿ ಬೆಂಗಳೂರಿಗೂ ಕೂಡ ಕುಡಿಯುವ ನೀರು ಪೂರೈಸುತ್ತಿರುವಂಥ
ಪ್ರಮುಖ ಜಲಾಶಯ. ಏಕೆಂದರೆ ಭಾಗಶಃ ಕಾವೇರಿ ನೀರು ಹೋಗುವಂಥದ್ದು KRS ಡ್ಯಾಮ್ನಿಂದ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದಿಂದ ನಿರ್ಮಾಣವಾಗಿರುವಂಥ ಡ್ಯಾಮ್ ಇಂದಿಗೂ ಸುರಕ್ಷಿತವಾಗಿದೆ, ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ KRS ಡ್ಯಾಮ್ನಲ್ಲಿ ಕಾರ್ಯನಿರ್ವಹಿಸಿ ಸದ್ಯ ನಿವೃತ್ತಿಯಾಗಿರುವಂಥ ಇಂಜಿನಿಯರ್ಗಳು ಹಾಗೂ ಈಗ ಕೆಲಸ ಮಾಡ್ತಾ ಇರುವಂಥ ಇಂಜಿನಿಯರ್ಗಳು ಅದರ ಜೊತೆಗೆ ತಜ್ಞರು ಹೇಳ್ತಿದ್ದಾರೆ. ಸುರ್ಕಿ, ಗಾರೆ ಹಾಗೂ ಬೃಹತ್ ಆಕಾರದ ಕಲ್ಲು ಹಾಗೂ ಬಂಡೆಗಳನ್ನು ಬಳಸಿ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ. ಡ್ಯಾಮ್ ಅಡಿಪಾಯ 111 ಅಡಿ ಅಗಲ ಇರುವಂಥದ್ದು. ಅದೇ ರೀತಿ ಮೇಲ್ಭಾಗ ಎಷ್ಟು ಎತ್ತರ ಇದೆ ಅಷ್ಟೇ ಎತ್ತರವನ್ನು ಅಡಿಪಾಯ ಹಾಕಿರುವಂಥದ್ದು. 130.80 ಅಡಿ ಎತ್ತರ ಇರುವಂಥದ್ದು. ಅಷ್ಟೇ ಪ್ರಮಾಣದ ಆಳವಾಗಿ ಅಡಿಪಾಯವನ್ನು ಹಾಕಿದ್ದಾರೆ. ಡ್ಯಾಮ್ ಸ್ಟ್ರಕ್ಚರು 130 ಅಡಿಯಷ್ಟು ಎತ್ತರ ಇದ್ದರೆ 2.2 ಕಿಲೋಮೀಟ್ರು ಉದ್ದ ಇರುವಂಥದ್ದು. ಅಷ್ಟು ದೊಡ್ಡ ಪ್ರಮಾಣದ ಡ್ಯಾಮ್. ಇನ್ನು KRS ಡ್ಯಾಮ್ ನೀರಿನ ಸಂಗ್ರಹ 124.80 ಇರುವಂಥದ್ದು. 130.80 ಅಡಿ ಎತ್ತರ ಇದ್ದರೂ ಕೂಡ ಡ್ಯಾಮ್ ಸುರಕ್ಷತೆ ಹಾಗೂ ಸೇಫ್ಟಿ ದೃಷ್ಟಿಯಿಂದಾಗಿ 124.80ಗೆ ನೀರು ಸಂಗ್ರಹವನ್ನು ಸೀಮಿತಗೊಳಿಸಲಾಗಿರುವಂಥದ್ದು. 49.452 TMC ನೀರು ಸಂಗ್ರಹ ಸಾಮರ್ಥ್ಯ ಇರುವಂಥ ಡ್ಯಾಮ್ನ ಹಿನ್ನೀರಿನ ಪ್ರದೇಶ 130 ಚದರ ಕಿಲೋಮೀಟರ್ ಇರುವಂಥದ್ದು. ಇಷ್ಟು ದೊಡ್ಡ ಡ್ಯಾಮ್ ಇಂದಿಗೂ ಕೂಡ ಸೇಫ್ಟಿ ಆಗಿದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ ಆಗಿರುವಂಥದ್ದು. ಇನ್ನು ಕೆಲವು ವರ್ಷಗಳ ಹಿಂದೆ ಡ್ಯಾಮ್ನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸೋರಿಕೆ ಆಗ್ತಾ ಇತ್ತು. ಹೀಗಾಗಿ 114 ಕೋಟಿ ವೆಚ್ಚದಲ್ಲಿ ಡ್ಯಾಮ್ನ ಪುನಶ್ಚೇತನ ಕಾಮಗಾರಿ ಹಾಗೂ ಗೇಟ್ ಬದಲಾವಣೆ ಮಾಡಲಾಗಿದೆ. ಫ್ಲಡ್ ಗೇಟ್ಗಳು 152 ಹಾಗೂ ನಾಲೆಗೆ ನೀರು ಬಿಡುವಂಥ ಗೇಟ್ಗಳು 6 ಹಾಗೂ ಕುಡಿಯೋ ನೀರು ಪೂರೈಸುವಂಥ 3 ಗೇಟ್ಗಳು ಸೇರಿ 161 ಗೇಟ್ಗಳನ್ನು 2 ಹಂತದಲ್ಲಿ ಬದಲಾವಣೆ ಮಾಡಲಾಗಿದೆ. ಜೊತೆಗೆ ಪುನಶ್ಚೇತನ ಕಾಮಗಾರಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ನೀರು ಸೋರಿಕೆ ಸಂಪೂರ್ಣವಾಗಿ ನಿಲ್ಲಾಗಿರುವಂಥದ್ದು. ಏನು ಡ್ಯಾಮ್ ಸುರಕ್ಷಿತವಾಗಿರುವಂಥದ್ದು. ಅದರ ಜೊತೆಗೆ ಇವತ್ತಿಗೂ ಕೂಡ ಡ್ಯಾಮ್ ಒಂದು ಗುಣಮಟ್ಟ ಹೊಂದಿರುವಂಥ ಡ್ಯಾಮ್ ಆಗಿರುವಂಥದ್ದು. ರಾಜ್ಯದ ಬಹುತೇಕ ಡ್ಯಾಮ್ಗಳಿಗೆ ಹೋಲಿಸಿದ್ರೆ ಈ KRS ಡ್ಯಾಮ್ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಅಷ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇರುವಂಥದ್ದು. KRS ಡ್ಯಾಮ್ನನ್ನು ಕಾವೇರಿ ನೀರಾವರಿ ನಿಗಮ ಏನು ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಪ್ರತಿ 6 ತಿಂಗಳಿಗೊಮ್ಮೆ ಇಂಜಿನಿಯರ್ಗಳು ಹಾಗೂ ತಜ್ಞರ ತಂಡ ಪರಿಶೀಲನೆ ಮಾಡ್ತದೆ. ಯಾವುದಾದ್ರೂ ಸರಿ ಲೋಪಗಳು ಕಂಡ್ರೆ ಅದನ್ನು ಅಲ್ಲೇ ಸರಿಪಡಿಸ್ಕೊಳ್ಳುವಂಥ ಕೆಲಸವು ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಡ್ಯಾಮ್ನ ಸುರಕ್ಷತೆ ಬಹಳ ಮುಖ್ಯ ಅಂತ ಹೇಳಿ ನೀರಾವರಿ ನಿಗಮ ಒಂದಷ್ಟು ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಡ್ಯಾಮನ್ನು ಅವಲಂಬಿಸಿರುವಂಥ ಕೃಷಿ ಪ್ರದೇಶ ಅಚ್ಚುಕಟ್ಟು ಪ್ರದೇಶ 2 ಲಕ್ಷ ಹೆಕ್ಟೇರ್ಗಿಂತಲೂ ಅಧಿಕವಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ KRS ಡ್ಯಾಮ್ ನಿರ್ಮಾಣದಿಂದಾಗಿ ಮಂಡ್ಯ ಜಿಲ್ಲೆ ಇವತ್ತು ಹಚ್ಚ ಹಸಿರಿನಿಂದ ಕೂಡಿದೆ. ಮತ್ತೊಂದೆಡೆ ಬೆಂಗಳೂರು ಬೃಹತ್ ಆಕಾರವಾಗಿ ಬೆಳೀತಾ ಇದೆ. ಬೆಂಗಳೂರು ಸುತ್ತಮುತ್ತ ಕೂಡ ಅಭಿವೃದ್ಧಿ ಆಗ್ತಾ ಇರುವಂಥದ್ದು. ಹೀಗಾಗಿ ಕುಡಿಯುವ ನೀರನ್ನು KRS ಡ್ಯಾಮ್ ಮೂಲಕನೇ ಅವಲಂಬಿಸಿರೋದ್ರಿಂದ ಡ್ಯಾಮ್ ನೀರೇನು ಸೇಕರಣೆ ಆಗುತ್ತೆ ಅದು ಏನು ಕೃಷಿ ಹಾಗೂ ಕುಡಿಯೋ ನೀರಿಗೆ ಬಳಕೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಮದ್ರಾಸ್ ಏನು ಸಾಮ್ರಾಜ್ಯ ಅಂದರೆ ಆ ಒಂದು ರಾಜ್ಯದಲ್ಲಿ ಒಂದಷ್ಟು ಗೊಂದಲ ಇತ್ತು ಮಹಾರಾಜರ ಕಾಲದಲ್ಲಿ. ಅದೆಲ್ಲನೂ ಸರಿಪಡಿಸಿ ಡ್ಯಾಮನ್ನು ನಿರ್ಮಾಣ ಮಾಡಲಾಯಿತು. ಇವತ್ತಿಗೂ ಡ್ಯಾಮ್ ಸುರಕ್ಷಿತವಾಗಿದೆ ಅಂತೇಳಿ ತಜ್ಞರು ಹೇಳ್ತಾ ಇರುವಂಥದ್ದು. ಯಾವುದೇ ಆತಂಕ ಪಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ನಮ್ಮ ಪ್ರತಿನಿಧಿ ವಿನೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದರೆ ಒಂದು ಕಡೆ ಆ ವಿಚಾರ ಇರಲಿ, ಆದರೆ ನೀರೇ ಕಾಣ್ತಾ ಇಲ್ಲ ಅಲ್ಲಿ. ಮುಂದೆ ಬರವನ್ನು ನಾವು ನೋಡಬೇಕನ್ನೋ ಪರಿಸ್ಥಿತಿ ಅಂತ ನನ್ನ ತಲೆಯಲ್ಲಿ ಬರ್ತಾ ಇತ್ತು. ಇರಲಿ, KRS ಜಲಾಶಯ ನಿರ್ಮಾಣವಾದ ವರ್ಷ 1932. ಅವಲಂಬಿತವಾದಂಥ ಪ್ರದೇಶ ಅಂದರೆ ನೀರು ಎಷ್ಟು ಅವಲಂಬಿತವಾಗಿದೆ ಆ ಜಾಗದಲ್ಲಿ ಅಂತಂದರೆ 2.76 ಲಕ್ಷದಿಂದ ಸುಮಾರು 3 ಲಕ್ಷ ಎಕರೆ. ಆಮೇಲೆ ಅದಕ್ಕೆ ಬ್ಯಾಕ್ ವಾಟರ್ ಇದೆಯಲ್ಲ, ಹಿನ್ನೀರು ಪ್ರದೇಶ ಸುಮಾರು 130 ಚದರ ಕಿಲೋಮೀಟರ್ನಷ್ಟಿದೆ. ಸಂಗ್ರಹ ಸಾಮರ್ಥ್ಯ 49.452 TMC ನೀರು ಸಂಗ್ರಹ ಆಗುತ್ತೆ. ಇನ್ನು ನಿರ್ವಹಣೆ 12 ವರ್ಷದಲ್ಲಿ ಒಂದಷ್ಟು ಗೇಟ್ಗಳನ್ನ ಬದಲಾವಣೆ ಮಾಡಲಾಗಿದೆ. ಸೊ ಹೀಗಿದ್ದಾಗ ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾವತ್ತಿಗೂ ಕೂಡ KRS ಡ್ಯಾಮ್ ಸೇಫೆಸ್ಟ್ ಆ್ಯಂಡ್ ಸೇಫ್ ಆಗಿದೆ. ಬಟ್ ಬರಗಾಲ ಬಂದಾಗ ನೀರು ಕಡಿಮೆ ಆಗ್ಬೋದು. ಅದಕ್ಕೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕೋ, ಅದನ್ನು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕೋ ಅದನ್ನು ಮಾಡಬೇಕಾಗುತ್ತೆ. ಎಸ್, ನಿರ್ವಹಣೆ ಬಗ್ಗೆ ನಾವು ಒಂದಿಷ್ಟು ಮಾತಾಡ್ತಿದ್ದೀವಿ ಅಷ್ಟೇ, ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ ಅಷ್ಟೇ. ನಿರ್ವಹಣೆ ಮಾಡಬೇಕು ನಮ್ಮ ಜಲಾಶಯಗಳನ್ನು ಅಂಥೇಳಿ. ಯಾಕಂತ ಹೇಳಿದರೆ ಲಕ್ಷಾಂತರ ಜನರಿಗೆ ನೀರು ಉಣಿಸ್ತಾ ಇರುವಂಥ ನಮ್ಮ ಜಲ ಮೂಲಗಳವು.
ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ನಾವು ನೀರು ಕೊಡ್ತೀವಿ ಅಂತ ಹೇಳಿದರೆ, ಅವರ ಬಾಯಾರಿಕೆಯನ್ನು ನೀಗಿಸ್ತೀವಿ ಅಂತ ಹೇಳಿದರೆ, ನಮ್ಮ ಮೂಲದಲ್ಲಿ ನಾವು ಅದರ ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರ ಅಷ್ಟೇ ನಮ್ಮದು. ಹಾಗಾಗಿ ಇವತ್ತು ಜಲಾಶಯಗಳ ವಿಚಾರವನ್ನು ನಾವು ಮುಂದಿಟ್ಟುಕೊಂಡು ನಿಮ್ಮ ಮುಂದೆ ಸುದ್ದಿಯನ್ನು ತಿಳಿಸ್ತಾ ಇದ್ದೀವಿ. ಎಸ್, ಮೈಸೂರಿನಲ್ಲಿ ಕಪಿಲಾ ನದಿಗೆ 1974ರಲ್ಲಿ ನಿರ್ಮಿಸಿದ್ದ ಅಣೆಕಟ್ಟು ಕಬಿನಿ ಡ್ಯಾಮ್, ಅದರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನೋಡೋಣ. ವಿದ್ಯುತ್ ಉತ್ಪಾದನೆ ಮೈಸೂರು, ಚಾಮರಾಜನಗರ, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರನ್ನು ಪೂರೈಕೆ ಮಾಡುವ ಈ ಜಲಾಶಯ ಎಷ್ಟು ಗಟ್ಟಿಯಾಗಿದೆ, ಇದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ. ನೋಡೋಣ ಬನ್ನಿ. ರಾಜ್ಯದಲ್ಲಿ ವರ್ಷಕ್ಕೆ 2 ಬಾರಿ ತುಂಬುವಂತಹ ಏಕೈಕ ಜಲಾಶಯ ಅಂದರೆ ಅದು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬೀಚ್ನಲ್ಲಿ ಬರುವಂತಹ ಕಬಿಲಿ ಜಲಾಶಯ. ಸದ್ಯ ಕಬಿಲಿ ಜಲಾಶಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಜೊತೆಗೆ ಇದರ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂಥದ್ದು, ಇದರ ಇತಿಹಾಸ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ತುಷಾರ್ ಗಮನಿಸ್ತಾ ಇರ್ಬೋದು, ಮೊದಲಿಗೆ ಈಗಾಗಲೇ ಕಬಿಲಿ ಡ್ಯಾಮ್ ಏನು 1974ರಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅಂದಿನ ಸರ್ಕಾರ ಏನು ಕಪಿಲಾ ನದಿ ಹರಿತಾ ಇತ್ತು, ಈ ಒಂದು ಕಪಿಲಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಜಲಾಶಯ ಅದು ಡ್ಯಾಮ್ ಅಂದರೆ ಅದು ಕಬಿಲಿ ಡ್ಯಾಮ್. ಈಗಾಗಲೇ ಈ ಒಂದು ಜಲಾಶಯದಿಂದ ಮೈಸೂರು, ಚಾಮರಾಜನಗರ ಮತ್ತು ಬೆಂಗಳೂರಿಗೆ ಕುಡಿಯುವ ನೀರಿರ್ಬೋದು, ಜೊತೆಗೆ ಇಲ್ಲಿನ ಏನು ಕೃಷಿ ಚಟುವಟಿಕೆ, ಈ ಎರಡೂ ಜಿಲ್ಲೆಯ ಕೃಷಿ ಚಟುವಟಿಕೆ ಇದೇ ಒಂದು ಡ್ಯಾಮ್ನಿಂದ ನೀರನ್ನು ಕಳಿಸಲಾಗುವಂಥದ್ದು. ಭಾಳ ಪ್ರಮುಖವಾಗಿ ದುಷ್ಯಂತ ಗಮನಿಸಲು ಸದ್ಯ ಕಬಿಲಿಲೆ ಈಗ ಏನು ನೀರಿನ ಮಟ್ಟ ಸಾಕಷ್ಟು ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಯಾಕಂತಂದರೆ ಈಗಾಗಲೇ ಒಂದು ಕಡೆ ಬಿಸಿಲಿದೆ, ಮತ್ತೊಂದು ಕಡೆ ಪೂರ್ವ ಮುಂಗಾರು ಕೈ ಕೊಟ್ಟರ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಈಗ ನೀರು ಕುಸಿತವನ್ನು ಕಂಡಿರುವಂಥದ್ದು. ಇನ್ನು ಕಬಿಲಿ ಜಲಾಶಯದ ಸಾಮರ್ಥ್ಯದ ಬಗ್ಗೆ ಹೇಳೋದಾದರೆ ಅಂದರೆ 19.19 TMC ಈಗಾಗಲೇ ಏನು ಜಲಾಶಯದ ಅಂದರೆ ಸುಮಾರು 166 ಅಡಿ ಎತ್ತರ ಮತ್ತು 3940 ಮೀಟರ್ ಉದ್ದದ ಮಣ್ಣಿನಿಂದ ಕಟ್ಟಿರುವಂತಹ ಅಣೆಕಟ್ಟಿದು. ಭಾಳ ಪ್ರಮುಖ ಈಗಾಗಲೇ ಏನು 2284 ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿರುವಂತಹ ಜಲಾಶಯ ಇದು. 2284 ಅಡಿಯಷ್ಟು ಸಾಮರ್ಥ್ಯವನ್ನು ಹೊಂದಿದೆ. ಸದ್ಯ ಜಲಾಶಯದಲ್ಲಿ ಕೇವಲ 59 ಅಡಿಯಷ್ಟು ನೀರು ಮಾತ್ರ ಇಳಿದಿರುವಂಥದ್ದು. ಇನ್ನು ಈ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬಗ್ಗೆ ಹೇಳೋದಾದರೆ ಜಲಾಶಯದಲ್ಲಿ ಎಡದಂಡೆ ನಾಲೆಗಳಿಗೆ ಮತ್ತು ಬಲದಂಡೆ ನಾಲೆ ಎರಡೂ ಕಡೆಗೂ ಕೂಡ ನೀರನ್ನು ತಲುಪಿಸೋದಕ್ಕೆ ಸಪರೇಟ್ ಆಗಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಜಾಗವನ್ನು ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಜಾಗದಿಂದಲೇ ಈಗಾಗಲೇ 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಕಬಿಲಿ ಜಲಾಶಯದಿಂದ ಈಗಾಗಲೇ ಏನು ಕುಡಿಯುವ ನೀರಿರ್ಬೋದು ಮತ್ತು ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಕೂಡ ಇದೇ ಒಂದು ಮಾರ್ಗವಾಗಿ ಹೋಗುತ್ತೆ. ಈಗಾಗಲೇ 4 ಕ್ರಸ್ಟ್ ಗೇಟ್ಗಳು ಹೊಂದಿರುವಂತಹ ಏನು ಕಬಿಲಿ ಜಲಾಶಯದಲ್ಲಿ ಸದ್ಯ ನೀರಿನ ಮಟ್ಟ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿರುವಂಥದ್ದು. ಈ ಜಲಾಶಯವನ್ನು ಕಟ್ಟಿದ ಉದ್ದೇಶ ಅಂತಂದರೆ ಮೊದಲಿಗೆ ವಿದ್ಯುತ್ ಉತ್ಪಾದನೆ, ದೃಶ್ಯ ಕಾಣ್ತಾ ಇರ್ಬೋದು, ಅಲ್ಲಿ ಖಾಸಗಿ ಕಂಪನಿಗೆ ಈಗ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೂ ಕೂಡ ಆ ಜಾಗವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಕುಡಿಯುವ ನೀರು, ಕೃಷಿ ಚಟುವಟಿಕೆಗಳು, ಬಹಳ ಪ್ರಮುಖವಾಗಿ ಬೆಂಗಳೂರಿಗೆ ಕುಡಿಯುವ ನೀರನ್ನು ಸಪ್ಲೈ ಮಾಡೋದಕ್ಕೂ ಕೂಡ ಈ ಒಂದು ಜಲಾಶಯವನ್ನು 1974ರಲ್ಲಿ ಕಟ್ಟಿರುವಂಥದ್ದು. ಈಗಾಗಲೇ ಸುಮಾರು 52 ವರ್ಷಗಳಾಗ್ತಾ ಇದೆ. ಕಾಲದಿಂದ ಕಾಲಕ್ಕೆ ಈ ಒಂದು ಜಲಾಶಯದಲ್ಲಿ ಕೂಡ ದೃಶ್ಯ ಗಮನಿಸ್ತಾ ಇರ್ಬೋದು, ಕ್ರಸ್ಟ್ ಗೇಟ್ಗಳ ನಿರ್ವಹಣೆ ಇರ್ಬೋದು, ಜೊತೆಗೆ ಇಲ್ಲಿ ಜಲಾಶಯದ ನಿರ್ಮಾಣ ಮಾಡೋ ಸಂದರ್ಭದಲ್ಲೂ ಕೂಡ ಮಣ್ಣನ್ನು ಮತ್ತು ಅಂದಿನ ಗಾರೆ ಇರ್ಬೋದು, ಕಲ್ಲಿನಿಂದ ಕಟ್ಟಿರುವಂತಹ ಡ್ಯಾಮ್ ಇದಾಗಿರುವಂಥದ್ದು. ಈಗಾಗಲೇ 4 ಕ್ರಸ್ಟ್ ಗೇಟ್ಗಳು ಕೂಡ ಈಗಾಗಲೇ ಏನು ನೀರಿನ ಮಟ್ಟ ಯಾವಾಗ ಕುಸಿತವನ್ನು ಕಾಣುತ್ತೆ ಆ ಸಂದರ್ಭದಲ್ಲಿ ಮನುಷ್ಯರಿಗೆ ಯಾವ ರೀತಿಯಾಗಿ ಹೆಲ್ತನ್ನು ಚೆಕ್ ಮಾಡ್ತಾರೆ ಅದೇ ರೀತಿಯಾಗಿ ಕಾಲಕ್ಕೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡುವಂತಹ ಕೆಲಸವನ್ನು ಆಗ್ತಿರುವಂಥದ್ದು. ಇನ್ನು ಈ ಒಂದು ಜಲಾಶಯದಲ್ಲೂ ಕೂಡ ಒಂದು ವಾಚ್ ಟವರ್ ಅಂದರೆ ಕಾವಲು ಗೋಪುರವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಯಾವಾಗ ನೀರಿನ ಹೊರಹರಿವು ಅಂದರೆ ವಯನಾಡಿನಲ್ಲಿ ಮಳೆ ಆದ್ರೆ ಮಾತ್ರ ಈ ಒಂದು ಜಲಾಶಯ ತುಂಬುತ್ತೆ. ಸೊ ಹೀಗಾಗಿ ಒಳಹರಿವಿನ ಪ್ರಮಾಣ ಗುರ್ತಿಡೋದಕ್ಕೆ ಒಂದು ವಾಚ್ ಟವರ್ ಅನ್ನು ಮಾಡಿರುವಂಥದ್ದು. ಒಳಹರಿವಿನ ಪ್ರಮಾಣ ಯಾವಾಗ ಹೆಚ್ಚಾಗುತ್ತೆ, ಯಾವಾಗ ಕಬಿಲಿ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ, ಸೈರನ್ ಮೂಲಕವಾಗಿ ಅಂದಿನ ಕಾಲದಲ್ಲೇ ಸೈರನನ್ನು ಹಾಕುವ ಮೂಲಕವಾಗಿ ಈ ಒಂದು ಜಲಾಶಯದ ಒಂದು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗುತ್ತೆ. ಸೊ ಹೀಗಾಗಿ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುವಂತಹ ಕಬಿಲಿ ಜಲಾಶಯ ಸದ್ಯ ಏನೋ ಈಗಿರುವಂತಹ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಕುಸಿತ ಕಾಣ್ತಾ ಇದೆ. ಅದಕ್ಕೆ ಬಹಳ ಪ್ರಮುಖವಾಗಿ ಬೇಸಿಗೆ ಕಾಲ ಜೊತೆಗೆ ಪೂರ್ವ ಮುಂಗಾರು ಕೈ ಕೊಟ್ಟರ ಕಾರಣಕ್ಕಾಗಿ 1952 ವರ್ಷಗಳ ಈ ಒಂದು ಅಣೆಕಟ್ಟನ್ನು ಕಟ್ಟಿರುವಂಥದ್ದು. ಸೊ ಹೀಗಾಗಿ ಸಾಕಷ್ಟು ವಿಶೇಷಗಳಿಂದ ಕೂಡಿರುವಂತಹ ಕಬಿಲಿ ಜಲಾಶಯ ಮೈಸೂರು, ಚಾಮರಾಜನಗರ ಮತ್ತು ಬೆಂಗಳೂರಿಗೆ ಕುಡಿಯೋ ನೀರಿರ್ಬೋದು ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಾಕಷ್ಟು ಅವಲಂಬಿತವಾಗಿರುವಂತಹ ಜಲಾಶಯ ನಮ್ಮ ಕಬಿಲಿ ಜಲಾಶಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಮ್ಮನ್ನು ಭಯಪಡಿಸುವಂಥದ್ದು ನಮ್ಮ ವಿಚಾರ ಅಲ್ವೇ ಅಲ್ಲ, ಸರ್ಕಾರವನ್ನು ಬಡಿದೆಬ್ಬಿಸುವಂಥದ್ದು ನಮ್ಮ ವಿಚಾರ. ಆ ಮೂಲಕ ನಮ್ಮ ಜಲಮೂಲಗಳು, ಜಲಾಶಯಗಳನ್ನು ನಾವು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಅನ್ನುವಂಥ ವಿಚಾರ ನಮ್ಮದು. ಹಾಗಾಗಿ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ನೀವು
ಆಯಾ ಜಲಾಶಯಗಳ ನೀರನ್ನು ಅವಲಂಬಿಸಿ ಕೃಷಿ ಚಟುವಟಿಕೆ ಆಗಿರ್ಬೋದು ಅಥವಾ ನಿಮ್ಮ ಬದುಕು ಮತ್ತೊಂದು ಏನೇ ಇದ್ದರೂ ಕೂಡ ನಮ್ಮ ಜೊತೆಯಲ್ಲಿ ನೀವು ನಿಮ್ಮ ವಿಚಾರವನ್ನು ಹಂಚ್ಕೊಳ್ಬೋದು, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಾವು ನಿಮಗೆ ಮುಕ್ತವಾಗಿದ್ದೀವಿ. ನಮ್ಮ ನಂಬರ್ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೆ ವಾಟ್ಸಪ್ಪಲ್ಲೂ ಕೂಡ ತಾವು ಮೆಸೇಜ್ ಮಾಡ್ಬೋದು, ಲಿಂಕ್ ಕೂಡ ಇದೆ. ಆಮೇಲೆ ಇವತ್ತು 1 ಗಂಟೆ ಬುಲೆಟಿನಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ಸುದ್ದಿ ಹೋಗುತ್ತೆ. ಇನ್ನೂ ಡೀಟೇಲ್ ಆಗಿ ನಿಮಗೆ ಇನ್ನೂ ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಡ್ಯಾಮ್ಗಳು ನಮ್ಮ ಹೆಮ್ಮೆ. ಯಾಕಂತಂದರೆ ನಮ್ಮ ಜಲ ನೀರಿದೆಯಲ್ಲ, ಅದು ನಮ್ಮ ರೈತರಿಗೆ ಒಡನಾಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯತೆ. ಸೊ ನಾವು ಇಲ್ಲಿ ನಿಮ್ಮನ್ನು ಯಾರನ್ನು ಭಯಪಡುವಂಥ ಸನ್ನಿವೇಶನೇ ಇಲ್ಲ, ಅಲ್ಲಿ ಏನೂ ಆಗಿಲ್ಲ. ಬಟ್ ಮುಂದೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಕೆಲಸ. ಅವರಿಗೆ ಮರ್ತಿದ್ರೆ ನೆನಪಿಸುವಂಥ ಕೆಲಸ ಅಂತ ಅಂದ್ಕೊಳ್ಬೇಕಾದ್ರೆ ಇದನ್ನು. ಸೊ ಹಾಗಾಗಿ ದಯವಿಟ್ಟು ಕಾಲಕ್ಕೆ ತಕ್ಕಂತೆ ಅದಕ್ಕೆ ಸರ್ವಿಸ್, ನೀವು ಯಾವುದೇ ಒಂದು ಗಾಡಿ ತಗೊಂಡ್ರು ಕೂಡ ಒಂದು ಸರ್ವಿಸ್ ಅಂತ ಮಾಡಬೇಕು. ಆ ಸರ್ವಿಸನ್ನು ಮಾಡ್ಕೊಂಡು ಹೋಗಿ, ನಿರ್ವಹಣೆ ಮಾಡ್ಕೊಂಡು ಹೋಗಿ, ಆಗ ಎಲ್ಲವೂ ಕೂಡ ಆರಾಮಾಗಿರುತ್ತೆ. ಇದಿಷ್ಟು ಇವತ್ತಿನ ಮುಂಜಾನೆ ಮುನ್ನೋಟ. ನಾಳೆ ಮತ್ತಷ್ಟು ಹೊಸ ವಿಷಯದೊಂದಿಗೆ ಸಿಗ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.